ಭಾರತೀಯ ಸೇನೆಗೆ ಮುಸ್ಲಿಂ ಯುವಕನೋರ್ವ ಆಯ್ಕೆಯಾಗಿದ್ದು, ದೇಶ ಸೇವೆಗೆ ಆಯ್ಕೆಯಾದ ಯುವಕನನ್ನ ಸೇನೆಯ ಸಮವಸ್ತ್ರದಲ್ಲಿ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಅದ್ದೂರಿ ಮೆರವಣಿಗೆ ನಡೆಸಿ ಅಭಿನಂದಿಸಲಾಗಿದೆ. ನೀವು ನೋಡ್ತಿರೋ 21 ವರ್ಷದ ಇರ್ಫಾನ್ ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನವನು. ಇದೇ ತಿಂಗಳು 19ನೇ ತಾರೀಕು ಜಮ್ಮು ಕಾಶ್ಮೀರದಲ್ಲಿ ಸೇನಾ ಕಾರ್ಯಕ್ಕೆ ತೆರಳುತ್ತಿದ್ದಾನೆ. ಪಟ್ಟಣದ ಚಾಮ್ಲಾಪುರ ಬೀದಿಯ ಮಸೀದಿ ಹಿಂಭಾಗದ ನಿವಾಸಿ ಅಬ್ದುಲ್ ಗಫಾರ್ ಹಾಗೂ ಫಾತಿಮಾ ಬೇಗಂ ದಂಪತಿಗಳ ಪುತ್ರನಾಗಿದ್ದಾನೆ. ಕಳೆದ ವರ್ಷ ಮಡಿಕೇರಿಯಲ್ಲಿ ನಡೆದ ಸೇನೆ ಆಯ್ಕೆಗೆ ತೆರಳಿದ್ದ ಇರ್ಫಾನ್ ಕೊನೆಗೂ ತಾನು ಅಂದುಕೊಂಡಂತೆ ಭಾರತೀಯ ಸೇನೆಗೆ ಆಯ್ಕೆಯಾಗಿದ್ದಾನೆ. ಬೆಳಗಾಂನಲ್ಲಿ 7 ತಿಂಗಳು ಸೇನೆಯ ತರಬೇತಿಗಳನ್ನು ಪೂರ್ಣಗೊಳಿಸಿ ಭಾರತೀಯ ಸೇನೆ 11 ಬೆಟಾಲಿಯನ್ 11 ಮರಾಠ ಲೈಫ್ ಇನ್ಫೆಂಟ್ರಿಗೆ ಸೇರ್ಪಡೆ ಆಗ್ತಾ ಇದ್ದಾನೆ. ಇರ್ಫಾನ್ ತನ್ನ ತಂದೆ ತಾಯಿಗೆ 3ನೇ ಹಾಗೂ ಕಿರಿಯ ಮಗನಾಗಿದ್ದು ಪದವಿ ಮಾಡ್ತಾ ಇದ್ದಾನೆ. ಬಾಲ್ಯದಿಂದಲೂ ಸೇನೆಗೆ ಸೇರಬೇಕೆಂಬ ಕನಸನ್ನ ನನಸು ಮಾಡಿಕೊಂಡಿದ್ದಾನೆ. ತಂದೆ ಅಬ್ದುಲ್ ಗಫಾರ್ ಕೆಎಸ್ಆರ್ಟಿಸಿ ಡ್ರೈವರ್ ಆಗಿದ್ದು ಸೇನೆಗೆ ಆಯ್ಕೆಯಾದ ಮಗನನ್ನ ಅಭಿನಂದಿಸಿ ಭಾವುಕರಾಗಿದ್ದಾರೆ. 17ನೇ ತಾರೀಕು ಮನೆಯಿಂದ ದೇಶ ಸೇವೆಗೆ ತೆರಳುತ್ತಿರುವ ಯುವಕನಿಗೆ ಸ್ನೇಹಿತರು, ಸಂಬಂಧಿಕರು ಮತ್ತು ಯೂತ್ ಸೇನಾ ನಂಜನಗೂಡು ಸೇರಿದಂತೆ ಇತರೆ ಸಂಘ ಸಂಸ್ಥೆಗಳು ಅಭಿನಂದನೆಗಳ ಮಹಾಪೂರವೇ ಹರಿಸಿವೆ. 17ನೇ ತಾರೀಕು ಮನೆಯಿಂದ ದೇಶ ಸೇವೆಗೆ ತೆರಳುತ್ತಿರುವ ಯುವಕನಿಗೆ ಸ್ನೇಹಿತರು, ಸಂಬಂಧಿಕರು ಮತ್ತು ಯೂತ್ ಸೇನಾ ನಂಜನಗೂಡು ಸೇರಿದಂತೆ ಇತರೆ ಸಂಘ ಸಂಸ್ಥೆಗಳಿಂದ ಅಭಿನಂದನೆಗಳ ಮಹಾಪೂರವೇ ಹರಿದು ಬಂದಿದೆ. ಸೇನೆಗೆ ಆಯ್ಕೆಯಾದ ಇರ್ಫಾನ್ಗೆ ಆರತಿ ಎತ್ತಿ ಪುಷ್ಪಾರ್ಚನೆ ಮತ್ತು ಮಾಲಾರ್ಪಣೆ ಮಾಡಿ ತೆರೆದ ಜೀಪಿನಲ್ಲಿ ನಂಜನಗೂಡು ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸಿ ಅಭಿನಂದಿಸಲಾಗಿದೆ. ಇನ್ನು ಬಕ್ರೀದ್ ಹಿನ್ನೆಲೆಯಲ್ಲಿ ಪ್ರಾರ್ಥನೆ ಮಾಡಲು ಬಂದಿದ್ದ ಇರ್ಫಾನ್ಗೆ ಈದ್ಗಾ ಮೈದಾನದಲ್ಲೂ ಮುಸ್ಲಿಂ ಧರ್ಮಗುರುಗಳು ಮತ್ತು ಮುಖಂಡರು ಅಭಿನಂದಿಸಿದ್ದಾರೆ. ತಂದೆ ಹಾಗೂ ಸಹೋದರನ ಜೊತೆ ಪ್ರಾರ್ಥನೆಗೆ ಬಂದಿದ್ದ ಇರ್ಫಾನ್ಗೆ ಶಾಲು ಹೊದಿಸಿ ಹಾರ ಹಾಕಿ ಅಭಿನಂದಿಸಿ ಆಲ್ ದಿ ಬೆಸ್ಟ್ ಹೇಳಲಾಗಿದೆ. ಈ ವೇಳೆ ಮಾಧ್ಯಮದೊಂದಿಗೆ ಮಾತನಾಡಿದ ಇರ್ಫಾನ್, ನಿಜಕ್ಕೂ ಖುಷಿ ಆಗ್ತಾ ಇದೆ. ದೇಶ ಸೇವೆ ಮಾಡಬೇಕೆಂಬುದು ಹಲವು ದಿನದ ಕನಸಾಗಿತ್ತು. ಈ ಕನಸು ನನಸಾಗಿದೆ. ದೇಶಕ್ಕಾಗಿ ಪ್ರಾಮಾಣಿಕ ಸೇವೆ ಸಲ್ಲಿಸಲು ನನಗೆ ಸಿಕ್ಕ ದೊಡ್ಡ ಅವಕಾಶ ಇದಾಗಿದೆ. ಯಾವುದೇ ಭಯವಿಲ್ಲ, 100ಕ್ಕೆ 100 ಹೆಮ್ಮೆ ಇದೆ ಅಂತ ಖುಷಿ ಹಂಚಿಕೊಂಡಿದ್ದಾರೆ. ನನ್ನ ವಯಸ್ಸಲ್ಲಿ 20 ವರ್ಷ. ನಾನು ಸ್ವಲ್ಪ 70 ತಿಂಗಳ ಟ್ರೈನಿಂಗ್ ಮುಗಿಸಿ ಮರಾಠ ಲೈಫ್ ಇನ್ಫೆಂಟ್ರಿ ರೆಜಿಮೆಂಟಲ್ ಟ್ರೈನಿಂಗ್ ಮುಗಿಸಿ ಈಗ ಜಮ್ಮು ಕಾಶ್ಮೀರಲ್ಲಿ ಪೋಸ್ಟಿಂಗ್ ಆಗಿದೆ. ಅದೇ ತಿಂಗಳು 17ನೇ ತಾರೀಕು ಜಮ್ಮು ಕಾಶ್ಮೀರಿಗೆ ಹೋಗ್ತಾ ಇದ್ದೀನಿ. ಬೆಳಗಾವಿಗೆ ಹೋಗ್ತೀನಿ. ಬೆಳಗಾವಿಯಿಂದ ಸೂರತ್ತಿಂದ ಜಮ್ಮು ಕಾಶ್ಮೀರ ಹೋಗ್ತೀನಿ. ಅಲ್ಲಿ 4 ತಿಂಗಳು ಮೇನ್ ಹಾಸ್ಪಿಟಲ್ ಡ್ಯೂಟಿ ಇದೆ. ಅದಾದಮೇಲೆ ಗಾಂಧಿನಗರ. ಏನಕ್ಕೆ ಆರ್ಮಿಗೆ ಹೋಗ್ಬೇಕು ಅಂತ ಅನಿಸ್ತು ಸರ್? ಮನೆಯವ್ರ ಸಪೋರ್ಟ್ ಇತ್ತು. ನಾನು ಹಾರ್ಡ್ ವರ್ಕ್ ಮಾಡಿದೆ. ಆದ ಕಾರಣ ನಮಗೊಂದು ರಿಕ್ವೆಸ್ಟ್ ಆಸೆ ಇತ್ತು. ಏನ್ ಅನಿಸ್ತೈತೆ ಈಗ ಎಲ್ಲರನ್ನು ಬಿಟ್ಟು, ಊರವ್ರನ್ನೆಲ್ಲ ಬಿಟ್ಟು, ಮನೆಯವ್ರನ್ನ ಬಿಟ್ಟು ಆರ್ಮಿಗೆ ಹೋಯ್ತೆ? ಈ ಕೆಲಸ ಯಾರಿಗೂ ಸಿಗಲ್ಲ, ಅದು ಮುಖ್ಯ ಅಂತಾನೆ ಹೇಳ್ಬೋದು. ನನ್ನ ಹೆಸರು ಬಂದು ಅಬ್ದುಲ್ ಗಫಾರ್, ತಾಯಿ ಹೆಸರು ಫಾತಿಮಾ. ತಂದೆ ಕೆಎಸ್ಆರ್ಟಿಸಿ ಬಸ್ಸವರು, ಅಮ್ಮ ಮನೆಯವರು. ನಾನು ಡಿಗ್ರಿ ಮಾಡಿದ್ದೀನಿ. 10th ಬೇಸ್ ಮೇಲೆ ಹೋಗಿದ್ದೆ. ಚಿಕ್ಕ ವಯಸ್ಸಿಂದಲೇ ಬಂದಿದೆ. ನೋಡ್ತಿದ್ರೆ ನಾವು ಆರ್ಮಿ ಡಿಗ್ರಿ ಆಫೀಸರ್ ಎಲ್ಲ ಒಂದು ಆಸೆ ಇತ್ತು ಅಂತ ಆಗ ಆಸೆ ಒಟ್ಟ ಖುಷಿ ಆಗ್ತಾ ಇದೆಯಾ ಸರ್? ಒಟ್ಟಾರೆ ಶಾರ್ಟ್ಸು, ರೀಲ್ಸು, ಹಣ, ಆಸ್ತಿ ಅಂತ ಶೋಕಿ ಜೀವನ ಬಯಸುವ ಯುವ ಜನತೆಯ ಮಧ್ಯೆ ಇರ್ಫಾನ್ ದೇಶ ಸೇವೆಗೆ ಮುಂದಾಗುವ ಮೂಲಕ ಅನೇಕರಿಗೆ ಮಾದರಿಯಾಗಿದ್ದಾನೆ. ನಂಜನಗೂಡು ಪಟ್ಟಣದ ಇರ್ಫಾನ್ ದೇಶ ಸೇವೆಗೆ ತಾಲೂಕಿನಿಂದ ಪ್ರತಿನಿಧಿಸುತ್ತಿದ್ದು, ಕುಟುಂಬಸ್ಥರು, ಸ್ನೇಹಿತರು ಮತ್ತು ತಾಲೂಕಿನ ಜನರಲ್ಲಿ ಅಭಿಮಾನ ಹೆಚ್ಚಿಸುವಂತೆ ಮಾಡಿದ್ದಾರೆ. Rocky!